ವೀಕ್ಷಕರೇ, ಇದೀಗ ಜ್ಯೋತಿಷ್ಯರಾದಂತಹ ಕಮಲಾಕರ್ ಭಟ್ ಅವರು ಅನೈತಿಕ ಸಂಬಂಧ ಮತ್ತು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಹೌದು ವೀಕ್ಷಕರೇ, ದಿನ ಬೆಳಗ್ಗೆಯಾದರೆ ಸಾಕು ಗುರುಜಿಯಾದಂತಹ ಕಮಲಾಕರ್ ಭಟ್ ಅವರು ಟಿವಿಗಳ ಮುಂದೆ ಕೂತು ಭವಿಷ್ಯವನ್ನ ಹೇಳ್ತಾ ಇದ್ರು. ಆದ್ರೆ ಅದೇ ಭವಿಷ್ಯ ಹೇಳುವಂತಹ ಗುರುಜಿಗೆ ಈಗ ಅನೈತಿಕ ಸಂಬಂಧ ಬೇಕಾಗಿದೆ. ಆಕೆಯ ಹೆಸರು ಸುಚಿತ್ರಾ. ಆಕೆಗೆ ಮದುವೆಯಾಗಿ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಆ ತಾಯಿಗೆ ಈಗ ಈ ಭವಿಷ್ಯ ಹೇಳುವಂತಹ ಗುರುಜಿಯ ಪ್ರೀತಿ ಬೇಕಾಗಿದೆ. ಹೌದು ವೀಕ್ಷಕರೇ, ಈಗಿನ ಕಾಲದಲ್ಲಿ ಇದೇ ರೀತಿ ನಡೀತಾ ಇದೆ. ಈ ಗುರುಜಿ ಮತ್ತು ಈಕೆ ಸುಚಿತ್ರಾ ಅನ್ನುವವರು ಇಬ್ಬರು ಸಹ ಅನೈತಿಕ ಸಂಬಂಧದಲ್ಲಿದ್ದಾರೆ. ಈ ಒಂದು ವಿಷಯ ಮಕ್ಕಳಿಗೆ ತಿಳಿದ ನಂತರ, ಅಂದ್ರೆ ಸುಚಿತ್ರಾ ಮಕ್ಕಳಿಗೆ ತಿಳಿದ ನಂತರ ಆ ಇಬ್ಬರು ಹೆಣ್ಮಕ್ಳು ಸಹ ಹೋಗಿ ತನ್ನ ತಂದೆಯ ಹತ್ತಿರ ಈ ಒಂದು ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ತನ್ನ ತಂದೆಯ ಹೆಸರು ಮಹೇಶ್ ಎಂದಾಗಿ, ಮಹೇಶ್ಗೆ ತಿಳಿತು ಅಂತ ಹೇಳಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಅವರು ಒಳ್ಳೆ ಮುಹೂರ್ತನ ಇಟ್ಟಿದ್ದಾರೆ. ಈ ಒಂದು ಮುಹೂರ್ತದಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಕಮಲಾಕರ್ ಭಟ್ ಅವರು ಇನ್ನ 3 ಜನ ಹುಡುಗರ್ನ ಕರ್ಕೊಂಡು, ಅಥವಾ ಅವರು ರೌಡಿ ಶೀಟರ್ ಅಂತಾನೆ ಹೇಳ್ಬೋದಾಗಿದೆ. ಆ ರೌಡಿ ಶೀಟರ್ ನ ಕರ್ಕೊಂಡು ಇನೋವಾ ಕಾರ್ ನಲ್ಲಿ ಮಹೇಶ್ ನ ಮಾತಾಡೋಕೆ ಬರ್ತಾರೆ. ಮಹೇಶ್ ಜೊತೆ ನೋಡೋದಕ್ಕೆ ಬಂದಾಗ ಒಳ್ಳೆ ಜಗಳ ಮಾಡ್ತಾರೆ. ಆದ್ರೆ ಆ ಜಗಳ ವಿಕೋಪಕ್ಕೆ ಏರ್ದಾಗ ಅಲ್ಲಿ ಮಹೇಶ್ ಕುಟುಂಬಸ್ಥರಾದಂತಹ ವಸಂತ್ ಅವರ ಕೊಲೆ ಪ್ರಕರಣ ಇಲ್ಲಿ ದಾಖಲೆಯಾಗಿದೆ. ಜಗಳದ ಸಂದರ್ಭದಲ್ಲಿ ವಸಂತ್ ಅವರನ್ನು ಕೊಂದಿರುವುದಾಗಿ ಕೇಸ್ ಪ್ರಕರಣ ದಾಖಲೆಯಾಗಿದೆ. A1 ಆದಂತಹ ಸುಚಿತ್ರಾ ಹಾಗೂ A4 ಆದಂತಹ ಕಮಲಾಕರ್ ಭಟ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಿಳ್ಕೊಳ್ಳಲು ನೋಡ್ತಾ ಇರಿ ಸಾರ್ವಭೌಮ ಟಿವಿಯಲ್ಲಿ. ನಾನು ನಿಮ್ಮ ಮೇಘನಾ.